ಬ್ರಾಂಡ್ ಬೆಂಗಳೂರು ಅಂತ ಕರೆಯಲ್ಪಡುತ್ತೆ. ಆದರೂ ಕೂಡ ಮಳೆ ಬಂದಾಗ ಅವಾಂತರಗಳಾಗೋದು, ಗುಂಡಿ ಮುಚ್ಚುವಂತಹ ಕೆಲಸಗಳಾಗದೇ ಇರೋದು. ರೀಸೆಂಟಾಗಿ ಒಬ್ಬರು ಉದ್ಯಮಿ ಕೂಡ ಟ್ಯಾಗ್ ಮಾಡಿ DKಶಿ ಅವರಿಗೆ ಹೇಳಿದ್ರು, ಗುಂಡಿ ಮುಚ್ಚುವಂಥ ಕೆಲಸ ಮಾಡಿ ಉದ್ಯಮಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಇನ್ ಕೇಸ್ ನೀವೇನಾದರೂ CM ಆದರೆ ಮೊದಲನೇದಾಗಿ ದೇಶದಲ್ಲಿ ಬದಲಾವಣೆ ಅಂತ ಏನು ಮಾಡ್ತೀರಾ? ಕಾಮಿಡಿ ಆಯ್ತಾ? ಎಲ್ಲ ಶೂಟಿಂಗಲ್ಲೂ ಬೇಗ ಪ್ಯಾಕಪ್ ಮಾಡ್ರಿ ಅಂತ ಹೇಳ್ಬಿಡ್ತೀನಿ. ಓಕೆ, ಏನು ಸೀರಿಯಸ್ CM ಆದ್ರೆ ಬದಲಾವಣೆ ಅಂತ ಬಂದ್ರೆ ಏನೇನು ಬದಲಾಯಿಸಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನಾವೇ ನೋಡ್ತೀವಿ, ಅದೇ ಬಾಲ್ಯ ವಿವಾಹಗಳು ಆಗ್ತಾ ಇರುತ್ತೆ, ಅದನ್ನ ನಿಲ್ಲಿಸ್ತೀನಿ ಫಸ್ಟ್. ಮತ್ತೆ ಸೀರಿಯಲ್ ರಿಲೇಟೆಡ್ ಹೋದ್ರೆ ಸೀರಿಯಲ್ ಅಲ್ಲ, ರಿಯಲ್ ಲೈಫಲ್ಲಿ ಈಗ ಹಳ್ಳಿ ಕಡೆ ಈ ತರ ನಡೀತಾನೆ ಇರುತ್ತೆ. ಲೈಕ್ ಅವ್ರಿಗೆ ಏನೋ ಆಗ್ಬೇಕಂತ ಒಂದು ಆಸೆ ಇರುತ್ತೆ, ಕೆಲವೊಂದ್ಸತಿ ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಸಮಥಿಂಗ್ ಏನೋ ಒಂದಿರುತ್ತೆ. ಸೊ ಅದು ಫಸ್ಟು. ಈಗಿನ ಕಾಲದಲ್ಲಿ ಇಲ್ಲ ಅಂತ ಹೇಳ್ತಾರೆ, ಬಟ್ ಹಳ್ಳಿನಲ್ಲಿದೆ. ಮತ್ತೆ ಇದೇ ತರ ನೀವು ಹೇಳಿದ್ರಲ್ಲ, ರೋಡ್ಗಳು ಸರಿ ಇರಲ್ಲ. ನಾವೇ ಕ್ಯಾಬಲ್ಲಿ ಬರ್ಬೇಕಾದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ, ಅಲ್ಲಿ ಗುಂಡಿ ಅದು ಇದು ಇರುತ್ತೆ, ಅದನ್ನೆಲ್ಲ ಮುಚ್ಚಿಸೋ ಪ್ರಯತ್ನ ಪಡ್ತೀನಿ. ಆಮೇಲೆ ಇನ್ನೇನು ಸಡನ್ ಆಗಿ ಕೇಳಿದ್ರೆ ಏನು ಬರೋದೇ ಇಲ್ಲ ತಲೆಯಲ್ಲಿ. ನಮ್ಮ CM DCM ಅವ್ರಿಗೆ ಹೇಳ್ಬಿಡಿ ಈ ಮುಖಾಂತರ. ಅವ್ರಿಗೆ ಹೇಳೋಷ್ಟು ದೊಡ್ಡೋಳನಲ್ಲ ಪ್ಲೀಸ್. ಬ್ರಾಂಡ್ ಬೆಂಗಳೂರು ಅಂತ ಕರೆಯಲ್ಪಡುತ್ತೆ. ಆದರೂ ಕೂಡ ಮಳೆ ಬಂದಾಗ ಅವಾಂತರಗಳಾಗೋದು, ಗುಂಡಿ ಮುಚ್ಚುವಂತಹ ಕೆಲಸಗಳಾಗದೇ ಇರೋದು. ರೀಸೆಂಟಾಗಿ ಒಬ್ಬರು ಉದ್ಯಮಿ ಕೂಡ ಟ್ಯಾಗ್ ಮಾಡಿ DKಶಿ ಅವರಿಗೆ ಹೇಳಿದ್ರು, ಗುಂಡಿ ಮುಚ್ಚುವಂಥ ಕೆಲಸ ಮಾಡಿ ಉದ್ಯಮಿಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಇನ್ ಕೇಸ್ ನೀವೇನಾದರೂ CM ಆದರೆ ಮೊದಲನೇದಾಗಿ ದೇಶದಲ್ಲಿ ಬದಲಾವಣೆ ಅಂತ ಏನು ಮಾಡ್ತೀರಾ? ಕಾಮಿಡಿ ಆಯ್ತಾ? ಎಲ್ಲ ಶೂಟಿಂಗಲ್ಲೂ ಬೇಗ ಪ್ಯಾಕಪ್ ಮಾಡ್ರಿ ಅಂತ ಹೇಳ್ಬಿಡ್ತೀನಿ. ಓಕೆ, ಏನು ಸೀರಿಯಸ್ CM ಆದ್ರೆ ಬದಲಾವಣೆ ಅಂತ ಬಂದ್ರೆ ಏನೇನು ಬದಲಾಯಿಸಕ್ಕೆ ಇಷ್ಟಪಡ್ತೀರಾ? ಅಂದ್ರೆ ನಾವೇ ನೋಡ್ತೀವಿ, ಅದೇ ಬಾಲ್ಯ ವಿವಾಹಗಳು ಆಗ್ತಾ ಇರುತ್ತೆ, ಅದನ್ನ ನಿಲ್ಲಿಸ್ತೀನಿ ಫಸ್ಟ್. ಮತ್ತೆ ಸೀರಿಯಲ್ ರಿಲೇಟೆಡ್ ಹೋದ್ರೆ ಸೀರಿಯಲ್ ಅಲ್ಲ, ರಿಯಲ್ ಲೈಫಲ್ಲಿ ಈಗ ಹಳ್ಳಿ ಕಡೆ ಈ ತರ ನಡೀತಾನೆ ಇರುತ್ತೆ. ಲೈಕ್ ಅವ್ರಿಗೆ ಏನೋ ಆಗ್ಬೇಕಂತ ಒಂದು ಆಸೆ ಇರುತ್ತೆ, ಕೆಲವೊಂದ್ಸತಿ ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಸಮಥಿಂಗ್ ಏನೋ ಒಂದಿರುತ್ತೆ. ಸೊ ಅದು ಫಸ್ಟು. ಈಗಿನ ಕಾಲದಲ್ಲಿ ಇಲ್ಲ ಅಂತ ಹೇಳ್ತಾರೆ, ಬಟ್ ಹಳ್ಳಿನಲ್ಲಿದೆ. ಮತ್ತೆ ಇದೇ ತರ ನೀವು ಹೇಳಿದ್ರಲ್ಲ, ರೋಡ್ಗಳು ಸರಿ ಇರಲ್ಲ. ನಾವೇ ಕ್ಯಾಬಲ್ಲಿ ಬರ್ಬೇಕಾದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ, ಅಲ್ಲಿ ಗುಂಡಿ ಅದು ಇದು ಇರುತ್ತೆ, ಅದನ್ನೆಲ್ಲ ಮುಚ್ಚಿಸೋ ಪ್ರಯತ್ನ ಪಡ್ತೀನಿ. ಆಮೇಲೆ ಇನ್ನೇನು ಸಡನ್ ಆಗಿ ಕೇಳಿದ್ರೆ ಏನು ಬರೋದೇ ಇಲ್ಲ ತಲೆಯಲ್ಲಿ. ನಮ್ಮ CM DCM ಅವ್ರಿಗೆ ಹೇಳ್ಬಿಡಿ ಈ ಮುಖಾಂತರ. ಅವ್ರಿಗೆ ಹೇಳೋಷ್ಟು ದೊಡ್ಡೋಳನಲ್ಲ ಪ್ಲೀಸ್.